ಬಿಮ್ಸ್ ಆಸ್ಪತ್ರೆಯಲ್ಲಿ ಸೆಲೈನ್ ರಿಯಾಕ್ಷನ್. ಫ್ರೀಡಂ ಟಿವಿ ವರದಿಗೆ ಸಿಎಂ ಕಚೇರಿ ರಿಯಾಕ್ಟ್ ಮಾಡಿದೆ. ಬ್ರಿಮ್ಸ್ ಡೈರೆಕ್ಟರ್ಗೆ ಸಿಎಂ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ. ಇದು ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಬ್ರಿಮ್ಸ್ ಡೈರೆಕ್ಟರ್ಗೆ ಸಿಎಂ ಕಚೇರಿ ನೋಟಿಸ್ ಕೊಟ್ಟಿದೆ. ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. 7 ಮಕ್ಕಳಿಗೆ ಸಲೈನ್ ರಿಯಾಕ್ಷನ್ ಆಗಿತ್ತು. ಇದಕ್ಕೆ ಕಾರಣ ಕೇಳಿ ಬ್ರಿಮ್ಸ್ ಡೈರೆಕ್ಟರ್ಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಮೇ 3ರಂದು ವಿಸ್ತೃತ ವರದಿಯನ್ನ ಪ್ರಕಟಿಸಿತ್ತು ಫ್ರೀಡಂ ಟಿವಿ. ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಚೇರಿ ಇದೀಗ ನೋಟಿಸ್ ಅನ್ನು ಕೊಟ್ಟಿದೆ. 7 ಮಕ್ಕಳಿಗೆ ಸಲೈನ್ ರಿಯಾಕ್ಷನ್ ಆಗಿತ್ತು. ಕಾರಣ ಕೇಳಿ ಬ್ರಿಮ್ಸ್ ಡೈರೆಕ್ಟರ್ಗೆ ಇದೀಗ ನೋಟಿಸ್ ಅನ್ನು ನೀಡಲಾಗಿದೆ. ಮೇ 3ನೇ ತಾರೀಕು ಫ್ರೀಡಂ ಟಿವಿ ಈ ಕುರಿತು ವಿಸ್ತೃತವಾದ ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಚೇರಿ ಇದೀಗ ನೋಟಿಸನ್ನು ಕೊಟ್ಟಿರುವಂಥದ್ದು. 7 ಮಕ್ಕಳಿಗೆ ಸೆಲೈನ್ ರಿಯಾಕ್ಷನ್ ಆಗಿತ್ತು ಅನ್ನುವಂಥ ವಿಚಾರವಾಗಿಯೇ ಕಾರಣ ಕೇಳಿ ಬ್ರಿಮ್ಸ್ ಡೈರೆಕ್ಟರ್ಗೆ ನೋಟಿಸನ್ನು ನೀಡಲಾಗಿದೆ. ಇಲ್ಲಿ ಸಲೈನ್ ಅಡ್ಡ ಪರಿಣಾಮ ಕುರಿತಾಗಿ ಫ್ರೀಡಂ ಟಿವಿಯಲ್ಲಿ ಮೇ 3ನೇ ತಾರೀಕು ಸುದ್ದಿ ಪ್ರಕಟವಾಗಿತ್ತು. ಪ್ರಸಾರವಾದ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಚೇರಿ ಎಚ್ಚೆತ್ತುಕೊಂಡಿರುವಂಥದ್ದು. ನಗರದ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಜಿಲ್ಲಾ ಬೋಧಕ ಆಸ್ಪತ್ರೆಯಲ್ಲಿ ಸಲೈನ್ ಹಚ್ಚಿದ ನಂತರ 7 ಮಕ್ಕಳಲ್ಲಿ ಉಂಟಾದ ಅಡ್ಡ ಪರಿಣಾಮ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಕಚೇರಿ ಗಂಭೀರವಾಗಿ ಪರಿಗಣಿಸಿರುವುದಂತೂ ಸ್ಪಷ್ಟ. ಬ್ರಿಮ್ಸ್ ನಿರ್ದೇಶಕರಿಗೆ ಕಾರಣ ಕೇಳಿ ಇದೀಗ ನೋಟಿಸನ್ನು ಜಾರಿ ಮಾಡಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಲೈನ್ ರಿಯಾಕ್ಷನ್ ಕುರಿತು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ ವೈಷ್ಣವಿ ಅವರು ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಮೇ 5ರಂದು ಪತ್ರ ಬರೆದು ಘಟನೆ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೇಳಿದ್ದಾರೆ. ಜಿಲ್ಲಾ ಬೋಧನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 7 ಪುಟಾಣಿ ಮಕ್ಕಳಿಗೆ ಸಲೈನ್ ನೀಡಿದ ಬಳಿಕ ತೀವ್ರ ಆರೋಗ್ಯ ವ್ಯತ್ಯಯ ಉಂಟಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೀವ್ರ ಕೆಂಗಣ್ಣು ಬೀರಿದೆ. ಇದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೆಲೈನ್ ರಿಯಾಕ್ಷನ್ ವಿಚಾರವಾಗಿ ಫ್ರೀಡಂ ಟಿವಿ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿದ್ದಂತಹ ಒಂದು ಪ್ರಕರಣ. ಬ್ರಿಮ್ಸ್ ಡೈರೆಕ್ಟರ್ಗೆ ಸಿಎಂ ಕಚೇರಿಯಿಂದ ಇದೀಗ ನೋಟಿಸ್ ಕೂಡ ಹೋಗಿದೆ. ಒಂದು ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿರುವುದು ಫ್ರೀಡಂ ಟಿವಿಯ ವರದಿಯ ಹಿನ್ನೆಲೆಯಲ್ಲಿ ಇದೀಗ ನೋಟಿಸ್ ಅನ್ನ ನೀಡಲಾಗಿದೆ. ಸಿಎಂ ಕಚೇರಿಯಿಂದ 7 ಮಕ್ಕಳಿಗೆ ಸೆಲೈನ್ ರಿಯಾಕ್ಷನ್ ಆಗಿತ್ತು ಅನ್ನುವಂಥ ಕಾರಣಕ್ಕೆ ಕಾರಣ ಕೇಳಿ ಬ್ರಿಮ್ಸ್ ಡೈರೆಕ್ಟರ್ಗೆ ನೋಟಿಸ್ ನೀಡಲಾಗಿದೆ. ಮೇ 3ರಂದು ವಿಸ್ತೃತ ವರದಿಯನ್ನ ಮಾಡಿದ್ದು ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಸಿಎಂ ಆಫೀಸ್ ಈ ಸಂಬಂಧ ನೋಟಿಸ್ ಅನ್ನ ಕೊಟ್ಟಿದೆ. ಸಲೈನ್ ಅಡ್ಡ ಪರಿಣಾಮ ವಿಚಾರವಾಗಿಯೇ ಫ್ರೀಡಂ ಟಿವಿಯಲ್ಲಿ ಮೇ 3ನೇ ತಾರೀಕು ಪ್ರಸಾರವಾಗಿದ್ದಂತಹ ಸುದ್ದಿ ಇದು. ಕೂಡಲೇ ಎಚ್ಚೆತ್ತುಕೊಂಡಿದೆ ಮುಖ್ಯಮಂತ್ರಿಗಳ ಕಚೇರಿ. ನಗರದ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಜಿಲ್ಲಾ ಬೋಧಕ ಆಸ್ಪತ್ರೆಯಲ್ಲಿ ಸಲೈನ್ ಹಚ್ಚಿದ ನಂತರ 7 ಮಕ್ಕಳಲ್ಲಿ ಉಂಟಾದಂತಹ ಅಡ್ಡ ಪರಿಣಾಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ಮುಖ್ಯಮಂತ್ರಿಗಳ ಕಚೇರಿ ಬ್ರಿಮ್ಸ್ ನಿರ್ದೇಶಕರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಓಂಕಾರ್ ಮಠಪತಿಯವರಿಂದ. ಓಂಕಾರ್, ಮುಖ್ಯಮಂತ್ರಿಗಳ ಕಚೇರಿಯು ಈ ಪ್ರಕರಣವನ್ನು ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರೋದು ಬಹು ಸ್ಪಷ್ಟ. ಇದೀಗ ಬ್ರಿಮ್ಸ್ ನಿರ್ದೇಶಕರಿಗೆ ಕಾರಣ ಕೇಳಿ ಜಾರಿ ಮಾಡಿರುವಂತಹ ನೋಟಿಸ್ನಲ್ಲಿ ಏನಿದೆ ಅಂತ ಸಂತ ಏನು ಈಗಾಗಲೇ ಇರ್ತಕ್ಕಂಥ ಮೇ 3ರಂದು ಏನು ವಿಶೇಷವಾಗಿ ಫ್ರೀಡಂ ಟಿವಿ ಏನು ವರದಿ ಪ್ರಸಾರ ಮಾಡಿತ್ತು, ಅಲ್ಲಿ 7 ಮಕ್ಕಳಲ್ಲಿ ಸಲೈನ್ ರಿಯಾಕ್ಷನ್ ಕುರಿತಂತೆ ದೊಡ್ಡ ವರದಿ ಅದು. ಆ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲಿಯೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸಿಎಂ ಕಚೇರಿ ಈಗಾಗಲೇ ಒಂದು ಕಾರಣ ಕೇಳಿ ನೋಟಿಸ್ ಕೂಡ ಇರ್ತಕ್ಕಂಥ ಬ್ರಿಮ್ಸ್ ನ ನಿರ್ದೇಶಕರಾದ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರಿಗೆ ಕೊಟ್ಟಿದೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ಏನ್ ಈ ರೀತಿ ನಡೆದಿರ್ತಕ್ಕಂಥ ಘಟನೆಗೆ ಯಾಕೆ ಈ ರೀತಿ ಘಟನೆ ಆಗಿದೆ, ಈ ಘಟನೆ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿ ಅಂತ ಕೇಳಿದ್ದಾರೆ. ಜೊತೆಗೆ ಆ ವರದಿಯಲ್ಲಿ ಫ್ರೀಡಂ ಟಿವಿಯ ವರದಿಯನ್ನು ಕೂಡ ಅಲ್ಲಿ ಸಿಎಂ ಕಚೇರಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದಾದ ನಂತರ ಮಾಧ್ಯಮಗಳಲ್ಲಿ ಇನ್ನುಳಿದ ಮಾಧ್ಯಮಗಳು ಕೂಡ ಈ ವರದಿಯನ್ನ ಆಲೋಚಿಸಿ ಅವು ಕೂಡ ವರದಿ ಮಾಡಿದ್ವು. ಹೀಗಾಗಿ ಫ್ರೀಡಂ ಟಿವಿ ಪ್ರಪ್ರಥಮ
ಜೊತೆಗೆ ಈ ರೀತಿ ಆಗಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಅದಕ್ಕೆ ಮತ್ತೆ ಎನ್ಕ್ವೈರಿ ಕೂಡ ಕೂಡಿಸಲಾಗಿದೆ. ಜೊತೆಗೆ ಏನಿರ್ತಕ್ಕಂಥ ಆ DNS ಮತ್ತೆ RL ಬಾಟಲ್ಗಳಿದೆ ಅದರ ಕೂಡ ತನಿಖೆ ಕೂಡ ನಡೀತಾ ಇದೆ. ವಿಶೇಷವಾಗಿ ಬ್ರಿಮ್ಸ್ ನ ನಿರ್ದೇಶಕಿ ಆಗಿರ್ತಕ್ಕಂಥ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರು ಇಡೀ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಫ್ರೀಡಂ ವರದಿ ನಂತರ ಎತ್ತಿರ್ತಕ್ಕಂಥ ಅವರು ಸಂಪೂರ್ಣ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಓಂಕಾರ ಮಠಪತಿ.